ದಾನಿಗೆ ದೀನತನ ಸಲ್ಲ, ಜ್ಞಾನಿಗೆ ಮೌನ ಸಲ್ಲ ಎಂಬುದು ಕನ್ನಡದ ಅತ್ಯಂತ ಅರ್ಥಪೂರ್ಣ ಗಾದೆ ಮಾತುಗಳಲ್ಲಿ ಒಂದು. ಜೀವನದ ಮೌಲ್ಯಗಳನ್ನು ಮತ್ತು ಸಮಾಜದಲ್ಲಿ ವ್ಯಕ್ತಿಗಳ ಜವಾಬ್ದಾರಿಯನ್ನು ಈ ಪುಟ್ಟ ವಾಕ್ಯವು ಸುಂದರವಾಗಿ ಕಟ್ಟಿಕೊಡುತ್ತದೆ. ಈ ಗಾದೆಯ ಸಾರಾಂಶ ಇಲ್ಲಿದೆ. ಪೀಠಿಕೆ. ಲೋಕೋಕ್ತಿಯಂತೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು. ಗಾದೆಗಳು ಅನುಭವದ ನುಡಿಮುತ್ತುಗಳು. ಈ ಗಾದೆಯು ದಾನ ಮಾಡುವುದರ ಮಹತ್ವ ಮತ್ತು ಜ್ಞಾನವನ್ನು ಹಂಚುವುದರ ಅನಿವಾರ್ಯತೆಯನ್ನು ತಿಳಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನಲ್ಲಿರುವ ಶಕ್ತಿ ಅಥವಾ ಸಂಪತ್ತನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸಬೇಕು ಎಂಬುದಕ್ಕೆ ಇದು ದಾರಿದೀಪವಾಗಿದೆ. ದಾನಿಗೆ ದೀನತನ ಸಲ್ಲ. ದಾನ ಎಂದರೆ ಕೇವಲ ಹಣ ನೀಡುವುದು ಮಾತ್ರವಲ್ಲ, ಅದು ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು ಅಥವಾ ಅಶಕ್ತನಿಗೆ ನೆರವು ನೀಡುವುದೂ ಹೌದು. ಹೆಮ್ಮೆ ಇರಲಿ, ಹಂಗಿರಬಾರದು. ದಾನ ಮಾಡುವವನು ಎದೆಯುಬ್ಬಿಸಿ ಸಂತೋಷದಿಂದ ನೀಡಬೇಕು. ಕೈಯಲ್ಲಿ ಕೊಡುವ ಶಕ್ತಿಯಿದ್ದರೂ ಮನಸ್ಸಿನಲ್ಲಿ ಸಂಕೋಚಪಡುವುದು ಅಥವಾ ನನ್ನ ಬಳಿ ಏನೂ ಇಲ್ಲ ಎಂದು ದೀನನಂತೆ ಭಿಕ್ಷುಕನಂತೆ ವರ್ತಿಸುವುದು ಸರಿಯಲ್ಲ. ಮನಸ್ಸಿನ ಶ್ರೀಮಂತಿಕೆ. ದಾನಿಯು ಉದಾರ ಮನಸ್ಸಿನವನಾಗಿರಬೇಕು. ಕೊಡುತ್ತಿರುವಾಗ ಮುಖದಲ್ಲಿ ಅಸಮಾಧಾನವಿರಬಾರದು. ದೀನನಾಗಿ ನೀಡುವ ದಾನಕ್ಕೆ ಬೆಲೆಯಿರುವುದಿಲ್ಲ. ಜ್ಞಾನಿಗೆ ಮೌನ ಸಲ್ಲ. ಜ್ಞಾನವು ಹರಿಯುವ ನದಿಯಂತೆ ಇರಬೇಕು. ಅದು ಎಷ್ಟು ಹಂಚಲ್ಪಡುತ್ತದೆಯೋ ಅಷ್ಟು ವೃದ್ಧಿಯಾಗುತ್ತದೆ. ಸಮಾಜದ ಜವಾಬ್ದಾರಿ. ಒಬ್ಬ ಜ್ಞಾನಿಯಾದವನು ಸಮಾಜದಲ್ಲಿ ಅನ್ಯಾಯ ನಡೆಯುತ್ತಿರುವಾಗ ಅಥವಾ ಜನರು ಅಜ್ಞಾನದ ಕತ್ತಲಲ್ಲಿರುವಾಗ ಮೌನವಾಗಿರುವುದು ಅಪರಾಧ. ತನ್ನಲ್ಲಿರುವ ಜ್ಞಾನವನ್ನು ಇತರರಿಗೆ ತಿಳಿಸಿ ಸಮಾಜವನ್ನು ಸುಧಾರಿಸುವುದು ಜ್ಞಾನಿಯ ಕರ್ತವ್ಯ. ಪ್ರತಿಭೆಯ ಪ್ರದರ್ಶನ. ದೀಪವನ್ನು ಹಚ್ಚಿಬುಟ್ಟಿಯ ಅಡಿಯಲ್ಲಿ ಇಟ್ಟರೆ ಪ್ರಯೋಜನವಿಲ್ಲ ಎನ್ನುವಂತೆ ಜ್ಞಾನಿಯು ತನ್ನ ತಿಳುವಳಿಕೆಯನ್ನು ಲೋಕದ ಹಿತಕ್ಕಾಗಿ ಬಳಸಬೇಕು. ಮೌನವಾಗಿರುವುದು ಅಹಂಕಾರದಂತೆ ತೋರಬಹುದು ಅಥವಾ ಜ್ಞಾನದ ವ್ಯರ್ಥವಾಗುವಿಕೆಗೆ ಕಾರಣವಾಗಬಹುದು. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ದಾನಿಯು ತನ್ನ ಉದಾರತೆಯಿಂದ ಸಮಾಜದ ಬಡತನವನ್ನು ನೀಗಿಸಬೇಕು ಮತ್ತು ಜ್ಞಾನಿಯು ತನ್ನ ಮಾತುಗಳ ಮೂಲಕ ಜನರ ಅಜ್ಞಾನವನ್ನು ಹೋಗಲಾಡಿಸಬೇಕು. ದಾನಿಯಲ್ಲಿ ದೀನತನವಿದ್ದರೆ ದಾನಕ್ಕೆ ಅರ್ಥವಿಲ್ಲ, ಜ್ಞಾನಿಯಲ್ಲಿ ಮೌನವಿದ್ದರೆ ಆ ಜ್ಞಾನಕ್ಕೆ ಬೆಳಕಿಲ್ಲ. ಇವೆರಡೂ ಸಮತೋಲನದಲ್ಲಿದ್ದಾಗ ಮಾತ್ರ ಸಮಾಜವು ಸಮೃದ್ಧಿಯತ್ತ ಸಾಗುತ್ತದೆ. ನಿಮಗೆ